ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಮುಖ ಪ್ರಶ್ನೆಗಳನ್ನು ಬಗ್ಗೆ ಮಾಹಿತಿಯನ್ನು ನೋಡೋಣ. ನಮ್ಮ ಮೊದಲನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ಉದ್ದಿಷ್ಟ ಪಕ್ಷಿ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಕರ್ನಾಟಕ ರಾಜ್ಯದ ಪಕ್ಷಿ ಯಾವುದು ಎಂಬುದು ಈ ಮೊದಲನೇ ಪ್ರಶ್ನೆ ಆಗಿದೆ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಸೀತ ಹಕ್ಕಿ ಅಂತ ಇದೆ ನೋಡಿ. ಇದು ಸರಿಯಾದ ಉತ್ತರ ಇದೆ. ಇದು ಇಂಗ್ಲೀಷ್ನಲ್ಲಿ ಇಂಡಿಯನ್ ರೂಲರ್ ಎಂದು ಕರೀತಾರೆ. ಇಂಡಿಯನ್ ರೂಲರ್ ಅಂತ ಇದರ ಕರೀತಾರೆ. ಈ ಹಕ್ಕಿ ಹೆಸರನ್ನು ಕರೀತಾರೆ ಇಂಡಿಯನ್ ರೂಲರ್ ಎಂದು ಇಂಗ್ಲೀಷ್ನಲ್ಲಿ ಕರೀತಾರೆ. ಯಾವುದಕ್ಕಿ? ಸೀತಾ ಹಕ್ಕಿಯನ್ನು. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋಣ. ನಮ್ಮ ಮುಂದಿನ ಪ್ರಶ್ನೆ ಏನಿದೆ ಅಂದರೆ, 1857ರ ಹವಬುದ್ಧಯಲ್ಲಿ ಪ್ರಮುಖ ನಾಯಕ ಯಾರು? ಅಂದರೆ 1857ರಲ್ಲಿ ದಂಗೆ ಮಾಡಿದಂಥ ಮೊದಲ ನಾಯಕ ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಮಂಗಲ್ ಪಾಂಡೆ ನೋಡ್ರಿ. ಯಾವಾಗ ಅಂದರೆ 1857ರಲ್ಲಿ ಮಂಗಲ್ ಪಾಂಡೆ ಏನು ಮಾಡ್ತಾನಂದರೆ ದಂಗೆಯನ್ನು ಶುರು ಮಾಡಿದ ಮೊದಲ ವ್ಯಕ್ತಿಯಾಗಿದ್ದಾನೆ. ಸ್ಥಳ ಯಾವುದಪ್ಪ ಅಂತಂದ್ರೆ ಬ್ಯಾರಕ್ಪುರ ನೋಡ್ರಿ. ಬ್ಯಾರಕ್ಪುರದಲ್ಲಿ ಮಂಗಲ್ ಪಾಂಡೆ ಏನು ಮಾಡ್ತಾನಂದರೆ ದಂಗೆಯನ್ನು ಮಾಡಿದಂಥ ಮೊದಲ ವ್ಯಕ್ತಿಯಾಗಿದ್ದಾನೆ. ನಮ್ಮ ಮುಂದಿನ ಪ್ರಶ್ನೆ ನೋಡೋಣ. ನಮ್ಮ ಮುಂದಿನ ಪ್ರಶ್ನೆ, ಕುಟಿಲೇಸರ್ನ ಅಥವಾ ಅಶೋಕನನ್ನು ಯಾವ ವಂಶಕ್ಕೆ ಸೇರಿದವನು ಆಗಿದ್ದಾನೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅಂದರೆ ಅಶೋಕ ಯಾವ ವಂಶದವಕ್ಕೆ ಸೇರಿದವನಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಇದು ಕೂಡ ಆಪ್ಷನ್ಸ್ ಬಿ ಆಗಿದೆ ನೋಡಿ. ಯಾವುದು? ಮೌರ್ಯ ವಂಶ. ಮೌರ್ಯ ವಂಶಕ್ಕೆ ಈ ಅಶೋಕನು ಸಂಬಂಧಿಸಿದ್ದಾನೆ. ಮೌರ್ಯ ವಂಶದ ಸ್ಥಾಪಕ ಯಾರಪ್ಪ ಅಂತಂದರೆ ಚಂದ್ರಗುಪ್ತ ಮೌರ್ಯ ಆಗಿದ್ದಾನೆ ನೋಡಿ. ಯಾರು? ಚಂದ್ರಗುಪ್ತ ಮೌರ್ಯ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಆಗಿದ್ದಾನೆ ಚಂದ್ರಗುಪ್ತ ಮೌರ್ಯ. ಈ ಅಶೋಕನು ಕೂಡ ಈ ಮೌರ್ಯ ವಂಶಕ್ಕೆ ಅಶೋಕನು ಈ ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂಥ ಆಗಿದ್ದಾನೆ ಅಂತ ನಾವು ಹೇಳ್ಬೋದು. ನಮ್ಮ ಮುಂದಿನ ಪ್ರಶ್ನೆ ನೋಡೋಣ. ನಮ್ಮ ಮುಂದಿನ ಪ್ರಶ್ನೆ, ಭಾರತದಲ್ಲಿ ರಾಜ್ಯಪಾಲನ ಆಯ್ಕೆಯನ್ನು ಯಾರು ಮಾಡುತ್ತಾರೆ? ಅಂದರೆ ಭಾರತದಲ್ಲಿ ರಾಜ್ಯಪಾಲರನ್ನು ಆಯ್ಕೆ ಮಾಡುವವರು ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ, ರಾಷ್ಟ್ರಪತಿ ನೋಡಿ. ರಾಷ್ಟ್ರಪತಿ ಏನು ಮಾಡ್ತಾರೆ ಅಂದರೆ ಭಾರತದಲ್ಲಿ ರಾಜ್ಯಪಾಲರ ನೇಮಕವನ್ನು ಮಾಡುವಂಥವರಾಗಿದ್ದಾರೆ. ಯಾರು? ರಾಷ್ಟ್ರಪತಿ ರಾಜ್ಯಪಾಲರನ್ನು ನೇಮಕ ಮಾಡುತ್ತಾರೆ. ಸಂವಿಧಾನದ 155ನೇ ವಿಧಿಯ ಪ್ರಕಾರ ಪ್ರತಿಯೊಂದು ರಾಜ್ಯಕ್ಕೂ ರಾಜ್ಯಪಾಲ ಇರಬೇಕೆಂದು ಹೇಳುತ್ತದೆ. ಎಷ್ಟನೇ ವಿಧಿ? 155ನೇ ವಿಧಿ. ಪ್ರತಿಯೊಂದು ರಾಜ್ಯಕ್ಕೂ ರಾಜ್ಯಪಾಲ ಇರಬೇಕಂತ ಹೇಳುತ್ತದೆ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡೋದಾದರೆ, ಭಾರತದ ಸೈನಿಕರಿಗೆ ನೀಡುವ ಅತ್ಯುನ್ನತ ಪುರಸ್ಕಾರ ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದು ಕೂಡ ಸುಲಭವಾದ ಪ್ರಶ್ನೆಯಾಗಿದೆ ಅಂತ ಹೇಳ್ತೀನಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ, ಪರಮವೀರ ಚಕ್ರ. ಭಾರತ ಸೈನಿಕರಿಗೆ ನೀಡುವಂಥ ಅತ್ಯುನ್ನತ ಪುರಸ್ಕಾರ ಇದಾಗಿದೆ. ಯಾವುದು? ಪರಮವೀರ ಚಕ್ರ. ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ನಮ್ಮ ಮುಂದಿನ ಪ್ರಶ್ನೆ ನೋಡೋದಾದರೆ, ಟಿಪ್ಪು ಸುಲ್ತಾನನು ಯಾವ ಯುದ್ಧದಲ್ಲಿ ಮೃತಪಟ್ಟನು? ಏನಿದೆ ಪ್ರಶ್ನೆ? ಟಿಪ್ಪು ಸುಲ್ತಾನನು ಯಾವ ಯುದ್ಧದಲ್ಲಿ ಮೃತಪಟ್ಟನು ಅಂದರೆ ಯಾವ ಯುದ್ಧದಲ್ಲಿ ಅವನು ಸಾವನ್ನಪ್ಪಿದನೆಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ಚತುರ್ಥ ಆಂಗ್ಲ ಮೈಸೂರು ಯುದ್ಧದಲ್ಲಿ ಏನು ಮಾಡ್ತಾನಂದರೆ ಟಿಪ್ಪುನ ಮರಣವಾಗುತ್ತದೆ. ಆವಾಗ 1799ರಲ್ಲಿ 4ನೇ ಆಂಗ್ಲ ಮೈಸೂರು ಯುದ್ಧದಲ್ಲಿ ಏನು ಮಾಡ್ತಾನಂದ್ರೆ ಈ ಟಿಪ್ಪು ಸುಲ್ತಾನ ಮರಣ ಹೊಂದುತ್ತಾನೆ. ಅವನು ಯಾರ ವಿರುದ್ಧ ಹೋರಾಡ್ತಾನಂದ್ರೆ ಲಾರ್ಡ್ ಕಾರ್ನ್ ವಾಲಿಸ್ ವಿರುದ್ಧ ಹೋರಾಡಿಗೆಸಿಂದ ಟಿಪ್ಪುವಿನ ಮರಣ ಆಗುತ್ತದೆ ಅಂತ ಹೇಳ್ಬೋದು. ಯಾರು? ಲಾರ್ಡ್ ಕಾರ್ನ್ ವಾಲಿಸ್ ಜೊತೆಗೆ ಏನು ಮಾಡ್ತಾನಂದರೆ ಟಿಪ್ಪುವಿನ 4ನೇ ಆಂಗ್ಲ ಮೈಸೂರು ಯುದ್ಧ 1799ರಲ್ಲಿ ನಡೆದು ಟಿಪ್ಪುವಿನ ಮರಣವಾಗುತ್ತದೆ. ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ನಮ್ಮ ಮುಂದಿನ ಪ್ರಶ್ನೆ ನೋಡೋದಾದರೆ, ಮಾನವನ ದೇಹದ ರಕ್ತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವ ಅಂಶ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಮಾನವನ ದೇಹದಲ್ಲಿ ರಕ್ತದಲ್ಲಿ ಹೆಚ್ಚಿನ ಪ್ರಮಾಣವಾಗಿ ಏನು ಕಂಡುಬರುತ್ತೆ ಅಂತ ಪ್ರಶ್ನೆ ಕೇಳಲಾಗಿದೆ.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಹಿಮೋಗ್ಲೋಬಿನ್ ನೋಡಿ. ಹಿಮೋಗ್ಲೋಬಿನ್ ಮಾನವನ ದೇಹದಲ್ಲಿ ಅತಿ ಹೆಚ್ಚು ಕಂಡುಬರುವಂಥದ್ದಾಗಿದೆ. ಈಗ ರಕ್ತದ ಬಗ್ಗೆ ನೋಡೋದಾದರೆ ರಕ್ತದ ಬಗ್ಗೆ ಅಧ್ಯಯನವನ್ನು ಹೆಮಟಾಲಜಿ ಎನ್ನುತ್ತಾರೆ. ರಕ್ತದ ಬಗ್ಗೆ ಅಧ್ಯಯನವನ್ನು ಹೆಮಟಾಲಜಿ ಎನ್ನುವರು. ಅದೇ ರೀತಿಯಾಗಿ ರಕ್ತ ಏನಂದರೆ ಕೆಂಪು ರಕ್ತ ಕಾಣಿದೆ. ರಕ್ತ ಕೆಂಪಾಗಿರಲು ಕಾರಣ ಏನಪ್ಪ ಅಂತಂದರೆ ಹಿಮೋಗ್ಲೋಬಿನ್ ಕಾರಣ. ರಕ್ತದಲ್ಲಿ ಕಬ್ಬಿಣಾಂಶವು ಕೂಡ ಕಂಡುಬರುತ್ತದೆ ಅಂತ ಹೇಳಬಹುದು. ಇಲ್ಲಿ ರಕ್ತದಲ್ಲಿ ಕಬ್ಬಿಣಾಂಶ ಕಂಡುಬರುತ್ತದೆ. ರಕ್ತದ ಕಾಲಾವಧಿ ಎಷ್ಟಪ್ಪ ಅಂತಂದರೆ ರಕ್ತದ ಕಾಲಾವಧಿ ಎಷ್ಟಂದರೆ 120 ದಿವಸದವರೆಗೆ ರಕ್ತದ ಕಾಲಾವಧಿಯಾಗಿದೆ. ರಕ್ತ ಮನುಷ್ಯನಲ್ಲಿ ಏನು ಮಾಡ್ತಂದರೆ ಆಮ್ಲಜನಕ ಸಾಗಣೆಯನ್ನು ಮಾಡುತ್ತದೆ. ಯಾವುದು? ರಕ್ತ ಆಮ್ಲಜನಕ ಸಾಗಣೆಯನ್ನು ಮಾಡುತ್ತದೆ. ಅದೇ ರೀತಿಯಾಗಿ ಆಮ್ಲಜನಕ ಅಂದರೆ ಮನುಷ್ಯನ ದೇಹದಲ್ಲಿ 21% ಇರ್ತದೆ ನೋಡಿರಿ. ಮನುಷ್ಯನ ದೇಹದಲ್ಲಿ ಆಮ್ಲಜನಕ 21% ಇರ್ತದೆ. ವಾತಾವರಣದಲ್ಲಿ ನೈಟ್ರೋಜನ್, ಈ ನೈಟ್ರೋಜನ್ ಬಗ್ಗೆ ನೋಡೋದಾದರೆ ವಾತಾವರಣದಲ್ಲಿ ನೈಟ್ರೋಜನ್ 78% ಕಂಡುಬರುತ್ತದೆ. ಕಾರ್ಬನ್ ಡೈಆಕ್ಸೈಡ್ CO2 ಅಂತ ನಾವು ಹೇಳ್ತೀವಿ. ಮುಂದಿನ ಪ್ರಶ್ನೆ ಹೋಗೋಣ. ರಾಷ್ಟ್ರಧ್ವಜದ ಮಧ್ಯದಲ್ಲಿರುವ ಚಕ್ರವನ್ನು ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಅಶೋಕನ ಚಕ್ರ ಅಂತ ಕರೆಯುತ್ತಾರೆ. ರಾಷ್ಟ್ರಧ್ವಜದಲ್ಲಿ ಎಷ್ಟು ಬಣ್ಣಗಳಿವೆ ಅಂದರೆ 3 ಬಣ್ಣಗಳಿವೆ. ಯಾವ್ಯಾವ ಅಂದರೆ ಕೇಸರಿ, ಬಿಳಿ, ಹಸಿರು. ಅದೇ ರೀತಿಯಾಗಿ ರಾಷ್ಟ್ರಧ್ವಜದಲ್ಲಿ ಅಶೋಕನ ಚಕ್ರ ಕಂಡುಬರ್ತದೆ. ಈ ಚಕ್ರದಲ್ಲಿ ಒಟ್ಟು 24 ಮುಳ್ಳುಗಳಿವೆ ಅಂತ ಹೇಳ್ಬೋದು. ಎಷ್ಟು? 24 ಮುಳ್ಳುಗಳಿವೆ. ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ಕರ್ನಾಟಕ ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ. ಕರ್ನಾಟಕ ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ KC ರೆಡ್ಡಿ. KC ರೆಡ್ಡಿ ಏನಪ್ಪ ಅಂತಂದರೆ ಕರ್ನಾಟಕ ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಹೇಗಿದ್ದಾರೆ. ಪ್ರಸ್ತುತ ಮುಖ್ಯಮಂತ್ರಿ ಯಾರಪ್ಪ ಅಂತಂದರೆ ಸಿದ್ದರಾಮಯ್ಯ ಅವರು ಇದ್ದಾರೆ ನೋಡಿ. ಸಿದ್ದರಾಮಯ್ಯ ಪ್ರಸ್ತುತ ಮುಖ್ಯಮಂತ್ರಿ ಆಗಿದ್ದಾರೆ. ಮುಂದಿನ ಪ್ರಶ್ನೆ ನೋಡೋದಾದರೆ ಸ್ವರಾಜ್ಯ ನನ್ನ ಹಕ್ಕು ಎಂದು ಘೋಷಿಸಿದ ವ್ಯಕ್ತಿ ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಬಾಲ್ ಗಂಗಾಧರ್ ತಿಲಕ್ ಆಗಿದೆ. ಇದು ಬಾಲ್ ಗಂಗಾಧರ್ ತಿಲಕ್ ಅವರು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ಪಡೆಯುತ್ತೇನೆ ಅಂತ ಘೋಷಣೆಯನ್ನು ನೀಡುತ್ತಾರೆ. ಬಾಲ್ ಗಂಗಾಧರ್ ತಿಲಕ್. ಮಹಾತ್ಮ ಗಾಂಧೀಜಿ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನು ನೀಡಿದ್ದಾರೆ. ಸುಭಾಷ್ ಚಂದ್ರ ಬೋಸ್ ಅವರು ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆಂದು ಘೋಷಣೆಯನ್ನು ನೀಡಿದಂಥ ವ್ಯಕ್ತಿಯಾಗಿದ್ದಾರೆ. ಯಾರು? ಸುಭಾಷ್ ಚಂದ್ರ ಬೋಸ್ ಅವರು. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆಗೆ ಹೋಗೋದರೆ ಶಬ್ದವು ಖಾಲಿ ಸ್ಥಳದಲ್ಲಿ ಹಾದು ಹೋಗುವುದಕ್ಕೆ ಸಾಧ್ಯವಿದೆಯಾ ಎಂಬ ಪ್ರಶ್ನೆಯನ್ನು ಕೇಳಿದ್ದಾರೆ. ಅಂದರೆ ಶಬ್ದ ಏನಪ್ಪ ಅಂತಂದರೆ ಖಾಲಿ ಜಾಗದಲ್ಲಿ ಹೋಗುತ್ತೇನೋ, ಸಾಧ್ಯವಿದೆಯೇನೋ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಏನಪ್ಪ ಆಪ್ಷನ್ಸ್ ಎ ಹೌದು, ಆಪ್ಷನ್ಸ್ ಬಿ ಇಲ್ಲ, ಆಪ್ಷನ್ ಸಿ ಕೆಲವು ಸಮಯದಲ್ಲಿ ಮಾತ್ರ, ಆಪ್ಷನ್ಸ್ ಡಿ ಅದೇ ರೀತಿಯಾಗಿ ವಿವರ ಇಲ್ಲ ಅಂತ ಹೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಶಬ್ದ ಖಾಲಿ ಸ್ಥಳದಲ್ಲಿ ಹಾದು ಹೋಗೋದಕ್ಕೆ ಸಾಧ್ಯವಾಗುವುದಿಲ್ಲ. ಆಪ್ಷನ್ಸ್ ಬಿ ಇಲ್ಲ ಎಂಬುದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಶಬ್ದ ಏನಪ್ಪ ಅಂತಂದರೆ ಘನ, ದ್ರವ, ಅನಿಲ ಈ ಮೂರರಲ್ಲಿ ಮಾಧ್ಯಮದಲ್ಲಿ ಶಬ್ದ ಏನಪ್ಪ ಅಂತಂದರೆ ಪ್ರಸಾರವಾಗುತ್ತದೆ. ನಿರ್ವಾತ ಪ್ರದೇಶದಲ್ಲಿ ಶಬ್ದ ಪ್ರಸಾರವಾಗುವುದಿಲ್ಲ. ಇಲ್ಲಿ ನಿರ್ವಾತ ಪ್ರದೇಶದಲ್ಲಿ ಶಬ್ದ ಪ್ರಸಾರವಾಗುವುದಿಲ್ಲ. ಘನದಲ್ಲಿ ಸ್ಪೀಡ್ ಆಗುತ್ತೆ ಶಬ್ದ, ದ್ರವದಲ್ಲಿ ಕಡಿಮೆ, ಅನಿಲದಲ್ಲಿ ಕಡಿಮೆ. ಈ ರೀತಿಯಾಗಿ ಆ ಘನ, ದ್ರವ, ಅನಿಲದಲ್ಲಿ ಏನಪ್ಪ ಅಂತಂದರೆ ಶಬ್ದ ನಡೆಯುತ್ತದೆ. ಆದರೆ ನಿರ್ವಾತದಲ್ಲಿ ಶಬ್ದದ ಚಲನೆ ಇರೋದಿಲ್ಲ. ಶಬ್ದದ ತೀವ್ರತೆಯನ್ನು ಅಳೆಯುವ ಮಾನವನ್ನು ನಾವು
ಡೆಸಿಬಲ್ ಎಂದು ಕರೆಯುತ್ತೇವೆ? ಏನಂತ? ಡೆಸಿಬಲ್. ಶಬ್ದದ ತೀವ್ರತೆಯನ್ನು ಅಳೆಯುವುದು ಯಾವುದರ ಮುಖಾಂತರ ಅಂದರೆ ಡೆಸಿಬಲ್ ಮುಖಾಂತರ ಅಳೆಯುತ್ತಾರೆ. ನಮ್ಮ ಮುಂದಿನ ಪ್ರಶ್ನೆ ನೋಡೋಣ. ನಮ್ಮ ಮುಂದಿನ ಪ್ರಶ್ನೆ ಕೊನೆಯ ಪ್ರಶ್ನೆಯಾಗಿದೆ. ಭಾರತದ ಸಂವಿಧಾನವನ್ನು ಅನುಷ್ಠಾನಕ್ಕೆ ತಂದ ದಿನಾಂಕ ಯಾವುದು? ಇದನ್ನು ನೀವೆಲ್ಲರೂ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಇದು ಕೂಡ ಸುಲಭವಾದ ಪ್ರಶ್ನೆ ಇದೆ ನೋಡಿ, ಎಲ್ಲರೂ ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿಯಾಗಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡುವ ವಿಡಿಯೋನು ಬೇಗನೆ ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ. ಎಕ್ಸಾಮ್ಗೆ ಸಂಬಂಧಿಸಿದಂಥ ಪ್ರಮುಖ ಪ್ರಶ್ನೆ ಮತ್ತು ಉತ್ತರಗಳನ್ನು ಹೇಳ್ತಾ ಇರ್ತೀವಿ, ಆವಾಗ ನೋಡ್ಕೊಳ್ಳಿ ಸರಿಯಾದ ರೀತಿಯಲ್ಲಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಈ ಕೊನೆಯ ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಮೂಲಕ ಎಲ್ಲರೂ ತಿಳಿಸಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.